ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು. 2026-27 ಯುಗಾದಿ ಭವಿಷ್ಯ ವೃಷಭ ರಾಶಿಯವರಿಗೆ ಯಾವೆಲ್ಲ ಅವಕಾಶಗಳನ್ನು ನಿರ್ಮಾಣವನ್ನು ಕೊಡುತ್ತೆ, ಯುಗಾದಿ ಭವಿಷ್ಯ ಏನೆಲ್ಲ ಅವಕಾಶಗಳನ್ನು ಕೊಡುತ್ತೆ. ಇದು ಪರಾಭವ ನಾಮ ಸಂವತ್ಸರ. ಜೊತೆಗೆ ನೀವು ಚೈತ್ರ ಮಾಸದಿಂದ ಈ ಯುಗಾದಿ ಭವಿಷ್ಯವನ್ನು ಸವಿತಕ್ಕಂಥ ಎಲ್ಲ ನಿದರ್ಶನಗಳು, ಹಾಗೆ ಯಾವ ಸಂತೋಷ, ಯಾವ ಸಡಗರಗಳು ನಿಮಗೆ ಸಿಗ್ತಕ್ಕಂಥದ್ದಿರ್ತದೆ. ನೋಡಿ, ವೃಷಭ ರಾಶಿಯವ್ರಿಗೆ ನಾನು ಮೊದಲೇ ಹೇಳ್ತಾ ಇದ್ದೇನೆ, ಈ ವರ್ಷ ನೀವೇನಾದರೂ ಧಾರ್ಮಿಕವಾಗಿ ನ್ಯಾಯಬದ್ಧವಾಗಿದ್ದರೆ ನಿಮ್ಮಂಥ ಅತಿರಥ ಮಹಾಪುರುಷರು ಯಾರೂ ಇಲ್ಲ ಅಂತ ತಿಳ್ಕೊಂಬಿಡಿ. ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ, ಅದ್ಭುತವಾಗಿರ್ತಕ್ಕಂಥ ಸುದಿನಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ವೃಷಭ ರಾಶಿಯವ್ರಿಗೆ ಧರ್ಮವನ್ನು ಬಿಟ್ಟು ಒಂದು ಹೆಜ್ಜೆ ಆಚೆ ಇಟ್ಟರಿಂದರೆ ನಿಮ್ಮ ಅಧಃಪತನ ಖಂಡಿತವಾಗ ಹಾಗೇ ಆಗುತ್ತೆ. ಇದು ಸತ್ಯ, 100ಕ್ಕೆ 100 ಭಾಗ ಸತ್ಯ. ವೃಷಭ ರಾಶಿಯವರಿಗೆ ಇದು ನಿಮಗೆ ಒಂದು ಎಚ್ಚರಿಕೆಯ ಗಂಟೆ. ಯಾರು ಧರ್ಮ ಪಾಲನೆಯಲ್ಲಿರ್ತಾನೋ ವೃಷಭ ರಾಶಿಯವ್ರಿಗೆ ನಿಜವಾಗ್ಲೂ ಹೂವಿನ ಸರತ್ತರ ಅವರ ಜೀವನ ಚೆನ್ನಾಗಿರುತ್ತೆ. ಅವರೆಲ್ಲ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥಿರುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ನಿಜವಾಗ್ಲೂ ಅಜರಾಮರವಾಗಿ ಉಳಿತಕ್ಕಂಥದ್ದು ಈ ಪರಾಭವ ಯುಗಾದಿಯ ನಾಮ ಸಂವತ್ಸರದಲ್ಲಿ. ನಿಜವಾಗ್ಲೂ ನಿಮಗೆ ಒಂದು ಸತ್ಯ ಹೇಳ್ತೀನಿ, ವೃಷಭ ರಾಶಿಯವ್ರಿಗೆ ರಾಶಿ ಅಧಿಪತಿ 11ರ ಸ್ಥಾನದಲ್ಲಿ ಕೂತಿದ್ದಾನೆ ಶನಿ ಒಟ್ಟಿಗೆ. ದೀರ್ಘಕಾಲವಾಗಿರ್ತಕ್ಕಂಥ ಲಾಭ, ನೀವು ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಸಕ್ಸಸ್ ರೇಟ್ 100ಕ್ಕೆ 100 ಭಾಗ. ಇದೇ ಮಾರ್ಚ್ ತಿಂಗಳು 19ನೇ ತಾರೀಕು ಯುಗಾದಿ ಪ್ರಾರಂಭ, 10ನೇ ತಾರೀಕು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ ಗುರು. ನಿಜವಾಗ್ಲೂ ನೋಡಿ ಹೇಳ್ತೀನಿ, ವೃಷಭ ರಾಶಿಯವರು ಗುರುವಿನ ಬಲ ನಿಮಗೆ ಜೂನ್ 10ರವರೆಗೂ ಗುರುವಿನ ಬಲ ಲಭ್ಯ. ಇದೊಂದು ಸುಸಂದರ್ಭ. ನಿಮಗೆ ಮದುವೆ, ಹಣಕಾಸು, ವ್ಯಾಪಾರ, ವಹಿವಾಟುಗಳು, ಮಕ್ಕಳು, ಸಂತಾನ, ಯಾವುದೇ ವಿಚಾರಗಳಲ್ಲಿ ಕೂಡ ಗುರುವಿನ ಅನುಗ್ರಹ ಲಭ್ಯವಾಗ್ತದೆ. ಅಷ್ಟಮಾಧಿಪತಿ 11ರ ಅಧಿಪತಿ ಆಗಿರ್ತಕ್ಕಂಥದ್ದು. ಇದಕ್ಕೆ ನಿದರ್ಶನ ನಿಮಗೆ ಒಂದು ಸಣ್ಣದಾಗಿ ನಾನು ತಿಳಿಸ್ತೇನೆ. ಹೇಗೆ ನೋಡಿ, ಕೂತಿರ್ತಕ್ಕಂಥ ಶನಿ 11ರ ಸ್ಥಾನದಲ್ಲಿ ಕೂತಿದ್ದಾನೆ. ಯೋಗಾಧಿಪತಿ ಕೂಡ ಶನಿ. 9 ಮತ್ತು 10ರ ಅಧಿಪತಿ 11ರ ಸ್ಥಾನದಲ್ಲಿ ಲಾಭಕ್ಕೋಸ್ಕರ ನಿಮಗೆ ವಿಶೇಷವಾಗಿ ಲಾಭವನ್ನು ಕೊಡುತ್ತೆ. ಭಾಗ್ಯಾಧಿಪತಿ ಕೂಡ ಲಾಭದಲ್ಲಿದ್ದಾನೆ. ಅಬಂಡೆಂಟ್ ಆಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಅದೇ ಶನಿ ನಿಮ್ಮ ತೃತೀಯ ಭಾವವನ್ನು, ತೃತೀಯ ಮನೆ ಅಂದರೆ ನಿಮ್ಮ ರಾಶಿಯನ್ನು ನೋಡುತ್ತೆ. ನೀವೇನಾದರೂ ಧರ್ಮಾಧಿಪತಿ, ಯಾರು ಶನಿ ಇದ್ದಾನೆ ಧರ್ಮಾಧಿಪತಿ, ಅಧರ್ಮಕ್ಕೂ ಒಂದು ಹೆಜ್ಜೆ ಆಟ ಇಟ್ಟರೆ ನಿಜವಾಗ್ಲೂ ನಿಮ್ಮ ಅಧಃಪತನ ಕಟ್ಟಿಟ್ಟ ಬುತ್ತಿಯಾಗುತ್ತೆ. ಅದರಲ್ಲೂ ಕೂಡ ಜೂನ್ 10ರ ತಾರೀಕು ಗುರು ಸಹಿತವಾಗಿ ಚತುರ್ಥ ಭಾವಕ್ಕೆ ಹೋಗ್ತದೆ. ಅಂದರೆ ಅರ್ಥಾತ್ ನಿಮ್ಮ ರಾಶಿಯಿಂದ ತೃತೀಯ ಭಾವಕ್ಕೆ ಹೋಗ್ತಾನೆ. ತೃತೀಯ ಭಾವ ಗುರು ಬಲ ಲೆಸ್, ಉಚ್ಚ ರಾಶಿ ತೃತೀಯ ಭಾವ. ತೃತೀಯ ಭಾವ ಎಂದ್ರೇನು, ಅಲ್ಲಿಂದ ಕೂತ್ಕೊಂಡು ಶನಿಯನ್ನು ವೀಕ್ಷಣೆ ಮಾಡ್ತಾನೆ. ಒಂದು ಹೆಜ್ಜೆಯನ್ನು ಆಚೆ ಇಟ್ಟರೆ ನಿಜವಾಗ್ಲೂ ನಿಮ್ಮ ಅಧಃಪತನ ಖಂಡಿತ ಅಂತ ತಿಳ್ಕೊಂಬಿಡಿ. ಇದು ಸತ್ಯ. ನಿಮ್ಮ ಸಮಸ್ಯೆ ಪ್ರಾರಂಭವಾಗ್ತಕ್ಕಂಥದ್ದು ಇಲ್ಲಿಂದ. ಯಾಕೆಂದರೆ ಮುಂದೆ ಬರ್ತಕ್ಕಂಥ ಸಮಯ ಸಾತಿ ಪ್ರಾರಂಭ ನಿಮಗೆ ಆಗ್ತದೆ. ಶನಿ 12ರ ಸ್ಥಾನಕ್ಕೆ ಬರುತ್ತೆ. ನಿಮ್ಮ ಕಾಲು ಬರೆದು ಮೂಲೆ ಕುಂಡಿಸ್ಬಿಡುತ್ತೆ. ಇಲ್ಲ, ನೀವು ಕರೆಕ್ಟಾಗಿ ಧಾರ್ಮಿಕತೆಯಲ್ಲಿದ್ದು ಲೋಕ ಕಲ್ಯಾಣಕ್ಕೋಸ್ಕರ ನಿಮ್ಮ ಶ್ರದ್ಧಾಭಕ್ತಿಗಳನ್ನು, ಫ್ಯಾಮಿಲಿ, ಮತ್ತೊಂದು ಎಲ್ಲ ವಿಚಾರಕ್ಕೆ ಶ್ರದ್ಧೆಯನ್ನು ವಹಿಸಿದರೆ ವೃಷಭ ರಾಶಿಯವ್ರಿಗೆ ನಿಜವಾಗ್ಲೂ ಸುಳ್ಳಲ್ಲ, ಗೋಲ್ಡನ್ ಟೈಮ್ಸ್ ಇಸ್ 2026-27. 2026-27 ನಿಮಗೆ ಗೋಲ್ಡನ್ ಟೈಮ್, ಸುವರ್ಣ ಅಕ್ಷರದಲ್ಲಿ ಬರತಕ್ಕಂಥ ಎಲ್ಲ ಅವಕಾಶಗಳು ಸಿಗುತ್ತೆ. ನಿಜವಾಗ್ಲೂ ದಶಮ ಸ್ಥಾನದಲ್ಲಿ ರಾಹು ಇದ್ದಾನೆ, ನೋಡ್ಕೊಳ್ಳಿ. ಚತುರ್ಥ ಭಾವದಲ್ಲಿ ಕೇತು ಇದ್ದಾನೆ. ಹೊಸ ಪಾಠವನ್ನು ಕಲಿತಕ್ಕಂಥದ್ದು, ಸುಸಂದರ್ಭ, ಆಸ್ತಿಯನ್ನು ಮಾಡ್ತಕ್ಕಂಥದ್ದು, ಬಂಗಲೆಯನ್ನು ಕೊಂಡುಕೊಳ್ತಕ್ಕಂಥದ್ದು, ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ನಿಮಗೆ ಲಕ್ಸುರಿ ಲೈಫ್ ನೀಡ್ ಮಾಡ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೊಡುತ್ತೆ. ನಿಜವಾಗ್ಲೂ ಒಂದೊಂದಾಗಿ ಬಿಡಿಸಿ ನಿಮಗೆ 2026 ಯುಗಾದಿ ಪರಾಭವ ಸಂವತ್ಸರ ಹೇಗೆ ನಿಮಗೆ ಅಭಿವೃದ್ಧಿಯನ್ನು ಕೊಡುತ್ತೆ, ಪರಾಭವವಾದರೂ ಸಹಿತವಾಗಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಇರುತ್ತಾ. ನಿಜವಾಗ್ಲೂ ಇದೊಂದು
ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರೋಗ್ರಾಮ್. ಡೋಂಟ್ ಮಿಸ್ ದಿಸ್ ಪ್ರೋಗ್ರಾಮ್. ಪ್ರತಿಯೊಬ್ಬರೂ ಕೂಡ ಯಾರು ವೃಷಭ ರಾಶಿಯಲ್ಲಿದ್ದರೋ ಸರಿಯಾಗಿ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ನಿಜವಾಗ್ಲೂ ಬ್ಯೂಟಿಫುಲ್ ಆಗಿಬಿಡುತ್ತೆ. ದೀರ್ಘಕಾಲವಾಗಿರ್ತಕ್ಕಂಥ ಅಭಿವೃದ್ಧಿ ಹೇಗಿರುತ್ತೆ ನೋಡಿ. ಗುರುಬಲ ಇದೆ ಯಾರಿಗೆ? ವೃಷಭ ರಾಶಿಯವರಿಗೆ ಗುರುಬಲ. ಹೇಗೆ ಗುರುಬಲ? 2ರ ಸ್ಥಾನ ವಕ್ರತ್ಯಾಗವನ್ನು ಮಾಡಿ ಜೂನ್ 10ರವರೆಗೂ ಮಿಥುನ ರಾಶಿಯಲ್ಲೇ ಗುರು ಕೂತಿರ್ತಾನೆ. ಈ ಗುರುವಿನ ಬಲದಿಂದ ಅನೇಕ ರೀತಿಯಾದಂಥ ಸಮಸ್ಯೆಗಳು ದೂರ ಆಗುತ್ತೆ, ಸಂಕಷ್ಟಗಳು ದೂರ ಆಗುತ್ತೆ. ನಿಮ್ಮಲ್ಲಿ ತಿದ್ದುಪಡಿ ಆಗ್ತಕ್ಕಂಥ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ಈವನ್ ವೃಷಭ ರಾಶಿ ದಾಂಪತ್ಯದಲ್ಲಾಗಿರ್ಬೋದು, ಅಥವಾ ಏನಾದರೂ ನಿಮ್ಮ ಸಮಸ್ಯೆಗಳು ಅಣ್ಣ ತಮ್ಮಂದರ ವಿಚಾರಗಳಲ್ಲಾಗಿರ್ಬೋದು, ಸಹೋದರ ವಿಚಾರಗಳಲ್ಲಾಗಿರ್ಬೋದು, ಸಂಗಾತಿಯ ವಿಚಾರದಲ್ಲಾಗಿರ್ಬೋದು, ಮದುವೆ ವಿಚಾರಗಳಲ್ಲಾಗಿರ್ಬೋದು, ಕೆಲಸದ ವಿಚಾರಗಳಲ್ಲಾಗಿರ್ಬೋದು. ಯಾಕೆಂದರೆ 6ರ ಅಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ, ಗುರುವಿನ ಬಲ ಮನೆಯಲ್ಲಿದ್ದಾನೆ. ಗುರು ಸಹಿತವಾಗಿ ಕೂತಿರ್ತಕ್ಕಂಥದ್ದು 2ರ ಸ್ಥಾನ. ಈ ಒಂದು ಸುದಿನ ಕಾಲ ನಿಮಗೆ ಬದಲಾವಣೆಗೆ ಅವಕಾಶವನ್ನು ಕೊಡುತ್ತೆ. ಯಾಕೆಂದರೆ 9ರ ಸ್ಥಾನದ ಅಧಿಪತಿ ಲಗ್ನವನ್ನು ವೀಕ್ಷಣೆಯನ್ನು ಮಾಡುತ್ತೆ. ವೃಷಭ ರಾಶಿ ವೃಷಭ ಲಗ್ನ. ಇದರಿಂದ ನಿಮ್ಮೆಲ್ಲ ಕಾರ್ಯಗಳು ಸುಲಭವಾಗಿ ನಡೆಯುತ್ತೆ. ನಿಮ್ಮ ಎಜುಕೇಷನ್ ಪ್ರಿಯಾರಿಟಿ ಆಗಿರ್ಬೋದು, ಹಣಕಾಸು, ಬಿಸ್ನೆಸ್ಸು, ಯಾವುದೇ ವಿಚಾರಗಳನ್ನು ತಗೊಳ್ಳಿ. ನಿಜವಾಗ್ಲೂ ಇದೊಂದು ನಾನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆಯೇ ಇಲ್ಲ ವೃಷಭ ರಾಶಿಯವರಿಗೆ. ಅಷ್ಟು ಸಹಿತವಾಗಿ ನಿಮ್ಮ ಜೀವನದಲ್ಲಿ ಸುದಿನಗಳ ಕಾಲ ನಡೀತದೆ. ಒಂದು ತಿಳ್ಕೊಳ್ಳಿ, ಇದು ಗೋಚಾರ ಫಲ. ನಿಮ್ಮ ಜಾತಕವನ್ನು ಒಮ್ಮೆ ಯಾವ ದಶ ನಡೀತಿದೆ, ಏನಾದರೂ ನಷ್ಟಾಧಿಪತಿ ದಶ ನಡೀತಾ ಇದೆಯೋ ಅಥವಾ ಅಷ್ಟಮಾಧಿಪತಿ ದಶ ನಡೀತಾ ಇದೆಯೋ ಇದರ ಮೇಲೆ ಡಿಪೆಂಡೆನ್ಸಿ ಇರ್ತದೆ. ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ವರ್ಷಫಲ ಗುರುವಿನ ಅನುಗ್ರಹ ನಿಮಗೆ ಜೂನ್ವರೆಗೂ ಇರೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಅಭಿವೃದ್ಧಿ ಬರುತ್ತೆ, ನೀವು ಮುಟ್ಟಿದ್ದೆಲ್ಲ ಅಭಿವೃದ್ಧಿ ಆಗುತ್ತೆ. ನೀವೇನು ತಪ್ಪು ಮಾಡಿದ್ರೂ ನಡೀತಾ ಇರುತ್ತೆ. ಏನಾದರೂ ನೀವು ಅದೇ ತಪ್ಪನ್ನು ಮುಂದುವರಿಸ್ಕೊಂಡು ಹೋದ್ರೋ ಖಂಡಿತ ಬಿತ್ತುವುದೇ ಅಂತಲೇ ನಿಮಗೆ ವೃಷಭ ರಾಶಿಯವರಿಗೆ, ವೃಷಭ ಲಗ್ನದವ್ರಿಗೆ ಮ್ಯಾಕ್ಸಿಮಮ್ ಇದೊಂದು ಸತ್ಯ. ಹಾಗೆ ವೃಷಭ ರಾಶಿ ನೋಡಿ, ಒಂದೊಂದಾಗಿ ಬಂದಾಗ ಇಲ್ಲಿ ವೃಷಭ ರಾಶಿಯವರು ವಿದ್ಯಾರ್ಥಿಗಳಿಗೆ ಭಾಳ ಸುದಿನವಾಗಿರ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ವರ್ಷವಾಗ್ತಕ್ಕಂಥದ್ದು ಇರ್ತದೆ. ಸಾಧನೆ ಮಾಡ್ತಕ್ಕಂಥ ವರ್ಷ. ರಾಶಿ ಅಧಿಪತಿ 11ರ ಸ್ಥಾನದಲ್ಲಿದ್ದಾನೆ. ಹಾಗೆ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು 11ರ ಸ್ಥಾನದಲ್ಲಿದ್ದಾನೆ. ಸಾಧನೆ ಮಾಡ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ಕೇತು. ಕೇವಲ ವಿದ್ಯಾರ್ಥಿಗಳು ಕೇತುವಿನ ಫಲ ಸ್ವಲ್ಪ ಡಿಟ್ಯಾಚ್ಮೆಂಟ್ ಕೊಡ್ತಕ್ಕಂಥ ಸಾಧ್ಯತೆಗಳು ಬಂದರೂ 11ರ ಫಲಗಳನ್ನು, ಸೂರ್ಯನ ಫಲವನ್ನು ಸಹಿತವಾಗಿ ಕೊಡಬೇಕಾಗುತ್ತೆ. ಶುಕ್ರನೊಟ್ಟಿಗೆ ಇರತಕ್ಕಂಥ ಸೂರ್ಯನೊಟ್ಟಿಗೆ ಉಚ್ಚರಾಶಿಯಲ್ಲಿ ಶುಕ್ರ ಇದ್ದಾನೆ. ಈ ಸಂದರ್ಭದಲ್ಲಿ ಖಂಡಿತವಾಗಿ ನೀವು ಕೇವಲ ಗಣಪತಿಯ ಮಂತ್ರವನ್ನು ಹೇಳ್ತಾ ಬನ್ನಿ. ವೃಷಭ ರಾಶಿಯವರಿಗೆ ಇದು ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮನೆ ನಿರ್ಮಾಣ ಮಾಡಬೇಕು, ಸೈಟ್ ನಿರ್ಮಾಣ ಮಾಡಬೇಕು, ಅಥವಾ ಮನೆ ಅಥವಾ ಆಸ್ತಿ ಖರೀದಿ ಮಾಡ್ತಕ್ಕಂಥ ಯೋಗಗಳು ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಮೇಲಾಗಿ ಉಚ್ಚ ರಾಶಿಯಲ್ಲಿರೋದ್ರಿಂದ ನಿಮ್ಮ ಎಜುಕೇಷನ್ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಶತಸಿದ್ಧವಾಗಿರ್ತಕ್ಕಂಥದ್ದು ಇರ್ತದೆ ವೃಷಭ ರಾಶಿಯವ್ರಿಗೆ. ಹಾಗೆ ನೋಡಿ, ಸಂತಾನ ಫಲಗಳೆಲ್ಲ ನೋಡ್ಕೊಂಬಂದಾಗ ಕೂಡ ಸಹಿತವಾಗಿ ಸಂತಾನಕ್ಕೆ ಫಲಕ್ಕೆ ವಿಶೇಷವಾಗಿರ್ತಕ್ಕಂಥ 2 ಮತ್ತು 5ರ ಅಧಿಪತಿ ಹೊಸ ಅತಿಥಿ ಆಗಮನ ಆಗ್ತಕ್ಕಂಥದ್ದು. ಹೊಸ ಅತಿಥಿ ಆಗಮನ ಆಗ್ತದ ಮೇಲಾಗಿ 2ರ ಸ್ಥಾನದಲ್ಲಿ ಗುರು ಅಪ್ ಟು ಜೂನ್ವರೆಗೂ ಇರೋದ್ರಿಂದ ಪುತ್ರ ಸಂತಾನ ಯೋಗಗಳು ಜಾಸ್ತಿ ಇರ್ತಕ್ಕಂಥ ಸಂದರ್ಭಗಳು ವೃಷಭ ರಾಶಿಯವರಿಗೆ ಬರ್ತದೆ. ಇದು ಒಂದು ಜನರಲ್ ಪ್ರಿಡಿಕ್ಷನ್ಸ್. ಅದು ಜಾತಕದಲ್ಲಿ ಹೆಣ್ಣು ಗಂಡು ಜಾತಕ ಅವಶ್ಯಕವಾಗಿ ನೋಡ್ಕೋಬೇಕಾಗತ್ತೆ. ಪುತ್ರ ಸಂತಾನ ಜಾಸ್ತಿ ಇರ್ತಕ್ಕಂಥ ಸಂದರ್ಭ ಅಪ್ ಟು ಜೂನ್ವರೆಗೂ ಬರುತ್ತೆ. ತದನಂತರದಲ್ಲಿ ಸ್ತ್ರೀ ಸಂತಾನ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಯಾಕೆಂದರೆ ಸ್ತ್ರೀ ರಾಶಿಗೆ ಗುರು ಎಂಟ್ರಿ ಆಗ್ತದೆ. ಅಲ್ಲಿ ಸ್ವಲ್ಪ ಸ್ತ್ರೀ ಸಂತಾನ ಜಾಸ್ತಿ ಆಗ್ತಕ್ಕಂಥದ್ದು ಸಹಿತವಾಗಿ ಇರ್ಬೋದು. ವೃಷಭ ರಾಶಿ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ನೋಡಿ. ಅದಕ್ಕೋಸ್ಕರ ನಾನು ಹೇಳಿದ್ದೆ ನೋಡಿ, 2ರ ಅಧಿಪತಿ ಮತ್ತು 5ರ ಅಧಿಪತಿ ಎಲ್ಲಿ ಕೂತಿದ್ದಾನೆ? ದಶಮ ಸ್ಥಾನದಲ್ಲಿ ಕೂತಿದ್ದಾನೆ. ರಾಹು ಒಟ್ಟಿಗೆ ಕೂತಿದ್ದಾನೆ. ಕುಜನೊಟ್ಟಿಗೆ ಲಾಭಾಧಿಪತಿ ಕೂತಿದ್ದಾನೆ. ಒಂದು ತಿಳ್ಕೊಳ್ಳಿ, ಹಣಕಾಸು ವಹಿವಾಟುಗಳು ಚೆನ್ನಾಗಿ ಬರ್ತದೆ. ಅತಿ ಆಸೆ ಬೇಡ, ಇದನ್ನು ಬರೆದಿಟ್ಕೊಳ್ಳಿ. ಮಸ್ಟ್ ಆ್ಯಂಡ್ ಶುಡ್ ಅತಿ ಆಸೆ ಬೇಡ. ಇನ್ನೂ ಒಂದು ವಿಚಾರ, ವೃಷಭ ರಾಶಿಯಲ್ಲಿರತಕ್ಕಂಥವ್ರು ನಾನು ಬೈಕೊಂಡ್ರೂ ಪರವಾಗಿಲ್ಲ. ವೃಷಭ ರಾಶಿಯವರು ಹೆಚ್ಚಿನದಾಗಿ ಫ್ಯಾಮಿಲಿಗೆ ಖರ್ಚು ಮಾಡಿ. ಅನ್ಯತಃ ನೀವು ಫ್ಯಾಮಿಲಿಯನ್ನು ಬಿಟ್ಟು ಬೇರೆ ಹೊರಗಡೆ ಏನಾದರೂ ಖರ್ಚು ಮಾಡಿದ್ರೆ ಖಂಡಿತವಾಗಿದೆ ನಿಮಗೆ ಸಮಸ್ಯೆದಾಯಕವಾಗ್ತದೆ. ನಿಮ್ಮ ಕುಟುಂಬಕ್ಕೋಸ್ಕರ ವಿನಿಯೋಗವಾಗಲಿ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆ ಬರುತ್ತೆ. ಗುರುಗಳೇ, ನಾವು ಮಾಡೋದೇ ಕುಟುಂಬಕ್ಕೆ, ನೀವು ಯಾರಿಗೆ ಹೇಳ್ತಿದ್ದೀರಾ ಗುರುಗಳೇ ಅನ್ನೋ ಕ್ವಶನ್ ಬೇಡ.
ಅಫ್ಕೋರ್ಸ್ ನನ್ನ ನಾಲೆಜ್ ಪ್ರಕಾರ ನೀವೇನಾದರೂ ಕುಟುಂಬಕ್ಕೆ ಜಾಸ್ತಿ ಪ್ರೇರಣೆಯನ್ನು ಕೊಡೋದು, ರಾಹು ಕೂತಿದ್ದಾನೆ, ಬುಧನೊಟ್ಟಿಗೆ ರಾಹು ಇದ್ದಾನೆ, ಕೆಲವೊಂದು ಬಾರಿ ನೀವು ಕುಟುಂಬಕ್ಕೆ ಪ್ರೇರಣೆಯನ್ನು ಕೊಟ್ಟಾಗ ಇಲ್ಲಿಗಾಲಾಗಿ ಮತ್ತೊಂದು ಏನಾದರೂ ಚಟಕ್ಕೋ ಮತ್ತಕ್ಕೋ ಬಿದ್ದು ಏನಾದರೂ ಸಮಸ್ಯೆಗಳನ್ನು ಮಾಡಿಕೊಂಡ್ರೆ ಇಲ್ಲಿ ಕುಟುಂಬದ ಸಮಸ್ಯೆಗಳು ಉಲ್ಬಣವಾಗುತ್ತೆ. ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ನಷ್ಟ ಮಾಡ್ಕೊಳ್ತೀರಾ. ಅತಿ ಬುದ್ಧಿ ವಿನಾಶಕ್ಕೆ ಕಾರಣ ಪಂಚಮಾಧಿಪತಿ ರಾಹುವಿನ ಸ್ಥಾನ, ರಾಹು ಕಂಜಕ್ಷನ್ಸ್ ಇದೆ, ಅತಿ ಬುದ್ಧಿ ವಿನಾಶವನ್ನು ಮಾಡುತ್ತೆ ವೃಷಭ ರಾಶಿ. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಕ್ಕಂಥ ವಿಚಾರ, ವೃಷಭ ರಾಶಿಯವರು ಆದಷ್ಟು ಕೂಡ ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಲಿಟ್ಕೊಳ್ಳಿ. ಬುದ್ಧಿಯ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ರಾಹು ಸಾಧ್ಯವಾದಷ್ಟು ಚಂಚಲ ಮನಸ್ಸನ್ನು ಬಿಟ್ಬಿಡಿ. ಯಾಕೆಂದರೆ ವಾಯುತತ್ವದಲ್ಲಿರ್ತಕ್ಕಂಥದ್ದಿರೋದ್ರಿಂದ ರಾಶಿ ಅಧಿಪತಿ ಚಂಚಲತೆ ಜಾಸ್ತಿ ಬರುತ್ತೆ, ನಿರ್ಧಾರಗಳನ್ನು ತೊಗೊಳ್ಳೋದು ಕಷ್ಟ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಹಣಕಾಸು ವಹಿವಾಟುಗಳನ್ನು ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸನ್ನಿವೇಶಗಳನ್ನು ಮಾಡಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವನ್ನು ಬೆಳೆಸ್ಕೋಬೇಕು. ಯಾಕೆಂದರೆ ಇಲ್ಲಿ ರಾಹು ತತ್ವ ಇರೋದ್ರಿಂದ ಬುಧನೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿ ಫ್ಲಕ್ಚುಯೇಟಿಂಗ್ ಆಗ್ತಕ್ಕಂಥದ್ದು ಇರ್ತದೆ. ಆಸೆಗಳು, ಆಕಾಂಕ್ಷೆಗಳು, ಯಾಕೆಂದರೆ ಕುಜರಿದ್ದಾನೆ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ತಲ್ಕೊಂಡ್ರೆ ಖಂಡಿತ ನಿಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಆಗ್ತದೆ. ಇನ್ನು ಹೊಸದಾಗಿ ಕೆಲಸಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥ ವೃಷಭ ರಾಶಿಯವ್ರಿಗೆ ಈ ಒಂದು ವರ್ಷ ಖಂಡಿತವಾಗಿ ಭಾಳ ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆ, ಒಳ್ಳೆಯ ಕೆಲಸ ಸಿಗ್ತದೆ, ಆರಾಮದಾಯಕವಾಗಿರ್ತಕ್ಕಂಥ ಕೆಲಸ ಸಿಗುತ್ತದೆ. ಹಾಗೆ ಹೆಚ್ಚಿನದಾಗಿ ಉತ್ಕೃಷ್ಟ ಸಂಬಳವನ್ನು ತಗೊಳ್ತಕ್ಕಂಥ ಸುಸಂದರ್ಭಗಳು ಒದಗಿ ಬರ್ತಕ್ಕಂಥದ್ದಿರ್ತದೆ. ವೃಷಭ ರಾಶಿಯವರಿಗೆ ಕೆಲಸದ ಮಟ್ಟಿಗೆ ಭಾಳ ವಿಶೇಷತೆ, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತದೆ. ವೃಷಭ ರಾಶಿಯವ್ರಿಗೆ ಸ್ಕಿನ್ ಅಲರ್ಜಿ ಇತ್ತು, ದೇಹಾಯಾಸ ಇತ್ತು, ಶುಗರ್ ಜಾಸ್ತಿ ಇತ್ತು ಗುರುಗಳೇ ಅಂತಕ್ಕಂಥವ್ರಿಗೆ ಇದೊಂದು ಸುಸಂದರ್ಭ. ನಿಮ್ಮ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಫಲಕಾರಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಆದರೆ ಸರಿಯಾಗಿರಬೇಕಾಗುತ್ತೆ. ಅದೊಂದು ಸರಿಯಾಗಿ ಅಡಿಕ್ಷನ್ಸ್ ಇದ್ದರೆ ಸ್ವಲ್ಪ ಟಫ್ ಆಗ್ತದೆ. ಹಾಗೆ ನೋಡಿ, ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ. ಅದಕ್ಕೋಸ್ಕರ ಹೇಳಿದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೆಯುತ್ತೆ. ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು. ಕುಟುಂಬದಲ್ಲಿ ನೆಸೆಸರಿಯಾಗಿ ಅಂದರೆ ಈ ಸಂಗಾತಿಯ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಸ್ವಲ್ಪ ಗುರುವಿನ ಆಶೀರ್ವಾದವಿರೋವರೆಗೂ ಏನೂ ಸಮಸ್ಯೆ ಇಲ್ಲ. ಗುರು ಬಲವೋಯ್ತು ಜೂನ್ ಆದ ನಂತರ ಇಲ್ಲಿ ಸಾಂಸಾರಿಕ ಜೀವನದಲ್ಲಿ ಡಿವೋರ್ಸ್ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ಇದನ್ನು ಸ್ವಲ್ಪ ಮಟ್ಟಿಗೆ ಸರಿಯಾಗಿಟ್ಕೊಳ್ಳಿ. ನಿಮ್ಮ ಸಂಗಾತಿನೇ ನಿಮ್ಮನ್ನು ಬೇಡ ಅಂತ ದೂರ ತಳ್ತಕ್ಕಂಥ ಅವಕಾಶಗಳು ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ. ಈ ಥರದ ಸನ್ನಿವೇಶಗಳು ನಿರ್ಮಾಣವಾದರೆ ಖಂಡಿತ ಶನಿವಾರ ಕೆಂಪು ಕಲ್ಸಕ್ಕರೆಯನ್ನು ಆಂಜನೇಯ ದೇವಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಶನಿವಾರಗಳೊಂದು ಸಾಧ್ಯವಾದರೆ ನಿಮಗೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬಂತು, ಹನುಮಾನ್ ಚಾಲೀಸವನ್ನು ಪಠಣ ಮಾಡೋದು ಮರಿಬೇಡಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 7ರ ಅಧಿಪತಿ 10ರ ಸ್ಥಾನ, ರಾಹು ಒಟ್ಟಿಗೆ ಕೂತಿದ್ದಾನೆ. ಕಲಹಗಳು ಪ್ರಾರಂಭವಾಗ್ತದೆ, ಪಾರ್ಟ್ನರ್ಶಿಪ್ಪಲ್ಲಿ ಮೋಸ ಹೋಗ್ತದೆ, ಸಂಗಾತಿ ಮೋಸ ಮಾಡ್ಬೋದು ಅಥವಾ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳಾಗಬಹುದು. ಬಿ ಕೇರ್ಫುಲ್. ಇದನ್ನು ಸರಿಯಾಗಿ ಬರೆದಿಟ್ಕೋಬೇಕಾಗ್ತದೆ. ಹಾಗೆ ಅಷ್ಟಮಾಧಿಪತಿ ಆಸ್ತಿಯನ್ನು ಮಾಡ್ತೀರಾ, ಖಂಡಿತವಾಗಿ ಆಸ್ತಿ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ. 12 ಮನಿ ಪರದನ ಸಿಗ್ತಕ್ಕಂಥದ್ದು ಸತ್ಯವಾಗಲೂ ಸಿಗುತ್ತೆ. ಯಾವಲ್ಲಿವರೆಗೂ ಜೂನ್ವರೆಗೂ. ತದನಂತರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಆದರೆ ಮುಂದೆ ಬರ್ತಕ್ಕಂಥ ಸನ್ನಿವೇಶಗಳು ಮ್ಯಾಕ್ಸಿಮಮ್ ವೆರಿ ವೆರಿ ಗುಡ್ ಆಗಿರ್ತಕ್ಕಂಥದ್ದು. ಗುರು ನೋಡಿ ಅಲ್ಲಿ 8 ಮತ್ತು 11ರ ಅಧಿಪತಿ ಅಬಂಡೆಂಟಾಗಿ ದುಡ್ಡು ಬರುತ್ತೆ ಜೂನ್ವರೆಗೂ ಕೂಡ. 12 ಮನಿ ಇದಕ್ಕಿದ್ದಾಗೆ ನಿಮ್ಮ LIC ಚೆನ್ನಾಗಿದೆ, ಮತ್ತೊಂದು ಏನಾದರೂ ಮಾಡ್ತಿದ್ದೀರಾ, ಆ ಥರದ ಕಾರ್ಯಗಳನ್ನು ಮಾಡ್ತಿದ್ದೀರಾ, ಎಕ್ಸಲೆಂಟ್ ಕಾರ್ಯದಲ್ಲಿ ಎಕ್ಸಲೆಂಟಾಗಿ ದುಡ್ಡು ಬರುತ್ತೆ. ಬಿಸ್ನೆಸ್ಸಿಂದ ಅತೀ ಎತ್ತರಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ಆಫ್ಟರ್ ದಟ್ ಕೂಡ ಬರ್ತದೆ. ಅದರಲ್ಲೂ ಕೂಡ ವೃಷಭ ರಾಶಿ ಮೀಡಿಯಾ ಸ್ಥಾನದಲ್ಲಿ ಏನಾದರೂ ಇರ್ತಕ್ಕಂಥವ್ರಿಗೆ ಜೂನ್ ಆದ ನಂತರ ನಿಜವಾಗ್ಲೂ ಇಸ್ ವೆರಿ ವೆರಿ ಕ್ರಿಯೇಟಿವ್ನೆಸ್ ಜಾಸ್ತಿ ಬರುತ್ತೆ. ತುಂಬ ಕ್ರಿಯೇಟಿವ್ನೆಸ್ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಥವಾ ಸಾಫ್ಟ್ವೇರಲ್ಲಿ ಇರ್ತಕ್ಕಂಥವ್ರಿಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳು ಜಾಸ್ತಿ ಆಗ್ತಾ ಬರುತ್ತೆ. ವೃಷಭ ರಾಶಿ ನೋಡಿ 9 ಮತ್ತು 10ರ ಅಧಿಪತಿ 11ರ ಸ್ಥಾನದಲ್ಲಿ ಸ್ವಲ್ಪ ಅಸ್ತಂಗತನಾಗ್ತಾನೆ. ಅಸ್ತಂಗತ ತ್ಯಾಗವನ್ನು ಮಾಡುತ್ತೆ. ಈ ಮಿಶ್ರ ಫಲಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು. ಬಿಟ್ಟರೆ ನಿಜವಾಗ್ಲೂ ನಿಮ್ಮ ಈ ಒಂದು ಕಾರ್ಯ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯಗಳು ನಡೀತಕ್ಕಂಥದ್ದು. 11ರ ಸ್ಥಾನ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಬರುತ್ತೆ. ಹೆಚ್ಚಿನದಾಗಿ ತದನಂತರದಲ್ಲಿ ನೋಡಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯ ಹೇಳ್ತೀನಿ. ನೀವು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಜೂನ್ 10ರ ಮೇಲೆ ಗುರು ಉಚ್ಚ ರಾಶಿ ಕಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ತೃತೀಯ ಸ್ಥಾನ
ಎಲ್ಲಿ ನೋಡುತ್ತೆ? 11ರ ಸ್ಥಾನವನ್ನು ನೋಡುತ್ತೆ. ನಿಜವಾಗ್ಲೂ ಧಾರ್ಮಿಕತೆ, ಪ್ರಯತ್ನ, ನಿಮ್ಮ ಸ್ವಾಭಾವಿಕವಾಗಿರ್ತಕ್ಕಂಥದ್ದು ಏನು ನೀವು ಆದಷ್ಟು ದೈವಿಕತ್ವ ಇತ್ತು ಅಂದರೆ ನಿಜವಾಗ್ಲೂ ಅದ್ಭುತವಾಗಿರತಕ್ಕಂಥ ಲಾಭ ನೀವು ಕಂಡು ಕಾರ್ಯದ ಅಭಿವೃದ್ಧಿ ಬಂದಕ್ಕಂಥದ್ದಿರುತ್ತೆ. ವೃಷಭ ರಾಶಿ ಖಂಡಿತವಾಗಿ ನೀವು ಮ್ಯಾಕ್ಸಿಮಮ್ ನೀವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೂಡ ಲಾಭ ಜಾಸ್ತಿ ಆಗ್ತಾ ಬರ್ತದೆ. ಯಾಕೆಂದರೆ ಕರ್ಮಾಧಿಪತಿ ಯೋಗ 9-10ರ ಅಧಿಪತಿ ಮೇಲೆ ದೃಷ್ಟಿ ಬೀಳುತ್ತೆ, ಅಷ್ಟಮಾಧಿಪತಿ ದೃಷ್ಟಿ ಬೀಳುತ್ತೆ, ಅಬಂಡೆಂಟಾಗಿ ದುಡ್ಡು ಬರುತ್ತೆ, ಅಬಂಡೆಂಟಾಗಿ. ಯಾಕೆಂದರೆ 11ರ ಅಧಿಪತಿ ದೃಷ್ಟಿನೇ ನೋಡಿದಾಗ ಖಂಡಿತವಾಗಿ ನಿಮ್ಮ ಜಸ್ಟ್ ಒಂದು ಶುದ್ಧ ಪ್ರಯತ್ನ ಅದ್ಭುತವಾಗಿ ಬರೋದ್ರಿಂದ ವೃಷಭ ರಾಶಿಯವರಿಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್, ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್. ಹಾಗೆ ನಿಮ್ಮ ಬದಲಾವಣೆ ಅವಶ್ಯಕ, ಧಾರ್ಮಿಕತೆ ಅವಶ್ಯಕ. 12ರ ಅಧಿಪತಿ ಫಾರಿನ್ ಹೋಗ್ತಕ್ಕಂಥ ಸಾಧ್ಯತೆಯೂ ಬರುತ್ತೆ, ಕೆಲಸಕ್ಕೋಸ್ಕರ ನಾನಾ ರೀತಿಯಾದಂಥ ಆಪರ್ಚುನಿಟಿಗಳು ಬರುತ್ತೆ. ಆರೋಗ್ಯದಲ್ಲಿ ಉತ್ತಮ ಇರ್ತಕ್ಕಂಥಿರುತ್ತೆ, ಕೆಲಸದಲ್ಲಿ ಉತ್ತಮತೆ ಆಗ್ತಕ್ಕಂಥಿರುತ್ತೆ. ಒಂದು ಸ್ಟ್ಯಾಗ್ನೆನ್ಸಿ ಕಾಪಾಡ್ತಕ್ಕಂಥ ಸಂದರ್ಭಗಳು ನಿಮಗೆ ಲಭ್ಯವಾಗೋದ್ರಿಂದ ಇರೋದ್ರಿಂದ ವೃಷಭ ರಾಶಿಯವರಿಗೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ವೃಷಭ ರಾಶಿಯವರು ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕಾರ್ಯ ಶಿವನ ಆರಾಧನೆ ಅತಿ ಅವಶ್ಯಕವಾಗಿ ಮಾಡಿ. ಎಷ್ಟು ಶಿವನ ಆರಾಧನೆ ಅಥವಾ ಗುರುವಿನ ಆರಾಧನೆಯನ್ನು ಮಾಡ್ತಿರೋ ನಿಮ್ಮ ಇನ್ನಷ್ಟು ಜೀವನದಲ್ಲಿ ಅನೇಕ ರೀತಿಯಾದಂಥ ಸಮಸ್ಯೆಗಳು ದೂರ ಆಗುತ್ತೆ. ಆರೋಗ್ಯ, ನಾನು ಈ ಸಮಸ್ಯೆಗಳು ಬಂದಷ್ಟು ಕೂಡ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ. ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭ್ಯವಾಗ್ತಕ್ಕಂಥದ್ದಿರುತ್ತೆ. ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು. ಹಾಗೆ ಗುರುವಾರಗಳಂದು ಸಾಧ್ಯವಾದಷ್ಟು ನೀವು ಅತ್ಯಂತ ಸರಳ, ನೀವು ಭಾಳ ವಿಶೇಷವಾಗಿ ನೀವು ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬನ್ನಿ. ಅದರಲ್ಲೂ ವಯಸ್ಸಾಗಿರ್ತಕ್ಕಂಥವ್ರಿಗೆ ಒಂದು ಶ್ರದ್ಧಾಭಕ್ತಿಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಿಂದಾಗೆ ರಾಯರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಗಳನ್ನು ಭೇಟಿ ಮಾಡ್ತಾ ಬಂದರೆ ನಿಮ್ಮ ಬಾಳು ಉಜ್ವಲವಾಗೋದ್ರಲ್ಲಿ ಸತ್ಯ. ಇದು ವೃಷಭ ರಾಶಿಯವರ ಯುಗಾದಿ ಭವಿಷ್ಯ ಶುಭವಾಗಲಿ. ನಿಮ್ಮೆಲ್ಲರಿಗೂ ಭಗವಂತ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ, ಧಾರ್ಮಿಕತೆಯನ್ನು ಕೊಡಲಿ, ಹಾಗೆ ನಿಮ್ಮೆಲ್ಲ ಕೂಡ ಸಂಕಷ್ಟಗಳು ದೂರ ಆಗಲಿ, ಶುಭವನ್ನು ಕೊಡಲಿ ಅಂತ ನಾನು ಬೇಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.